ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಬ್ಬ ಮಹಿಳೆ ಗಂಡನನ್ನ ಕಳೆದುಕೊಂಡು ಬದುಕಿಗಾಗಿ ಹೋರಾಡುತ್ತಿದ್ಲು. ಆದರೆ ಆಕೆಯ ಬದುಕನ್ನೇ ಮತ್ತೊಮ್ಮೆ ಕತ್ತಲೆಗೆ ತಳ್ಳುವಂತಹ ಅಮಾನವೀಯ ಘಟನೆ ನಡೆಯಿತು. ಸಾಮೂಹಿಕ ಅತ್ಯಾಚಾರ ಮಾತ್ರವಲ್ಲ, ಬಟ್ಟೆಯನ್ನ ಕಸಿದುಕೊಂಡು ಯಾರನ್ನು ಸಂಪರ್ಕಿಸದಂತೆ ಮೊಬೈಲನ್ನು ಕಿತ್ತುಕೊಂಡ್ರು. ಬಿಹಾರದಲ್ಲಿ ನಡೆದ ಈ ಘಟನೆ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು. ಅಷ್ಟಕ್ಕೂ ಆ ದಿನ ನಡೆದಿದ್ದೇನೋ? ಹೌದು, 35 ವರ್ಷದ ದಲಿತ ವಿಧವೆಯ ಮೇಲೆ ನಡೆದಿರುವ ಈ ಪ್ರಕರಣವು ದೇಶದಾದ್ಯಂತ ಆಘಾತವನ್ನ ಮೂಡಿಸಿದೆ. ಮಹಿಳೆಯರ ಸುರಕ್ಷತೆ ಬಗ್ಗೆ ಮತ್ತೆ ಹಲವು ಪ್ರಶ್ನೆಗಳು ಎದ್ದಿವೆ. ವರದಿಗಳ ಪ್ರಕಾರ ಈ ಘಟನೆ ಬಿಹಾರದ ಗ್ರಾಮೀಣ ಪ್ರದೇಶವೊಂದರಲ್ಲಿ ನಡೆದಿದೆ. ಬದುಕಿನ ಅಗತ್ಯಕ್ಕಾಗಿ ಹೊರಗೆ ಹೋಗಿದ್ದ 35 ವರ್ಷದ ದಲಿತ ವಿಧವೆಯನ್ನ 3 ಆರೋಪಿಗಳು ಬಲವಂತವಾಗಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ಆಕೆಯ ಮೇಲೆ 3 ಸೇರಿ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿದ್ದಾರೆ. ಆದರೆ ಘಟನೆ ಅಲ್ಲಿಗೆ ಮುಗಿದಿಲ್ಲ. ಆಕೆಯ ಬಳಿ ಇದ್ದ ಫೋನನ್ನ ಕಿತ್ತುಕೊಂಡು ಕುಟುಂಬದವರಿಗೆ ಅಥವಾ ಪೊಲೀಸರಿಗೆ ಕರೆಯನ್ನ ಮಾಡಲು ಅವಕಾಶವನ್ನೇ ನೀಡಿಲ್ಲ. ನಂತರ ಆಕೆ ಧರಿಸಿದ ಬಟ್ಟೆಯನ್ನ ಕಸಿದುಕೊಂಡು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಕಾಮುಕರ ಕೃತ್ಯ ಎಸಗಿದ ನಂತರ ಸಂತ್ರಸ್ತ ಮಹಿಳೆ ಆಘಾತಗೊಂಡು ಮಾನಸಿಕವಾಗಿ ಜರ್ಜರಿತಗೊಂಡು ದಿಗ್ಭ್ರಮೆಗೊಂಡ ಸ್ಥಿತಿಯಲ್ಲಿ ಇದ್ರು. ಆದರೆ ಕತ್ತಲಾದ ನಂತರ ಮನೆಗೆ ಮರಳಲು ಪ್ರಯತ್ನಿಸುತ್ತಿದ್ರು. ಈ ವೇಳೆ ಕೆಲವು ದಾರಿ ಹೋಗರು ಆಕೆಯ ಸ್ಥಿತಿಯನ್ನ ಗಮನಿಸಿ ಒಬ್ಬ ಮಹಿಳೆ ಆಕೆಗೆ ಸಲ್ವಾರ್ ಅಂದರೆ ಮಹಿಳೆಯರು ಧರಿಸುವ ಸಡಿಲವಾದ ಪೈಜಾಮದಂತಹ ಸಾಂಪ್ರದಾಯಿಕ ಉಡುಗೆಯನ್ನ ನೀಡಿ, ಒಬ್ಬ ಪುರುಷ ಆಕೆಗೆ ಗಮ್ಚ ಅಂದರೆ ತೆಳುವಾದ ಟವಲ್ ಅನ್ನ ನೀಡಿದ್ದಾರೆ. ಈ ಸಂತ್ರಸ್ತಿಯು ನಾಗರ್ನೌಸಾ ಪೊಲೀಸ್ ಠಾಣಾ ಪ್ರದೇಶದ ನಿವಾಸಿ ಎಂದು ತಿಳಿದು ಬಂದಿದೆ. ನಂತರ ದಾರಿ ಹೋಗರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಗಸ್ತು ವಾಹನವೊಂದು ಅಲ್ಲಿಗೆ ಬಂದು ಮಹಿಳೆಯನ್ನ ಚಾಂಡಿ ಪೊಲೀಸ್ ಠಾಣೆಗೆ ಕರೆದೊಯ್ದಿತ್ತು. ಆಕೆಯ ಹೇಳಿಕೆಯ ಆಧಾರದ ಮೇಲೆ ಕಾಮುಕ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಬುಧವಾರ ಮುಂಜಾನೆ ಕ್ಷಿಪ್ರವಾಗಿ ಕಾರ್ಯವನ್ನ ನಿರ್ವಹಿಸಿ ಕಾಮುಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾದರು. ಪೊಲೀಸರಿಗೆ ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಸಂತ್ರಸ್ತೆ, ಆರೋಪಿಗಳಲ್ಲಿ ಒಬ್ಬನಾದ ವಿಕಾಸ್ ನನಗೆ ಪರಿಚಯವಾಗಿದ್ದ. ನನ್ನ ಮೊಬೈಲ್ ಫೋನ್ಗೆ ರೀಚಾರ್ಜ್ ಮಾಡುವುದಾಗಿ ಮತ್ತು ನನಗೆ ಅಗತ್ಯವಿರುವ ಕೆಲವು ಔಷಧಿಗಳನ್ನು ಒದಗಿಸುವುದಾಗಿ ಭರವಸೆಯನ್ನ ನೀಡಿ ಸಂಜೆ ರಾಂಪುರ ರೈಲ್ವೆ ನಿಲ್ದಾಣಕ್ಕೆ ಬರುವಂತೆ ಕರೆ ಮಾಡಿದ. ನಾನು ಅಲ್ಲಿಗೆ ಹೋದೆ. ಅವನು ನನ್ನನ್ನ ತನ್ನ ಮೋಟಾರ್ ಸೈಕಲ್ನಲ್ಲಿ ನಿರ್ಜನ ಸ್ಥಳಕ್ಕೆ ಕರೆದೊಯ್ದು ನಂತರ ತನ್ನ ಇತರ 2 ಸ್ನೇಹಿತರಿಗೆ ಕರೆ ಮಾಡಿದ. ಅವರು ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು. ಯಾರೊಂದಿಗಾದರೂ ಇದರ ಬಗ್ಗೆ ಹೇಳಿದರೆ ಭೀಕರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಎಂದು ಬೆದರಿಸಿ ನನ್ನ ಬಟ್ಟೆಯನ್ನ ಮತ್ತು ಮೊಬೈಲನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಎಂದು ಸಂತ್ರಸ್ತೆ ಹೇಳಿದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ಚಾಂಡಿ ಪೊಲೀಸ್ ಠಾಣೆಯ ಡಯಲ್ 112ಗೆ ಲಕ್ಷ್ಮಿ ಬಿಕಾಕಾಂಡ ಬಳಿ ಮಹಿಳೆಯ ಮೇಲೆ ಕೆಲವು ವ್ಯಕ್ತಿಗಳು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಸಂಜೆ ಗಸ್ತು ಅಧಿಕಾರಿ ಸ್ಥಳಕ್ಕೆ ತಲುಪಿ ಮಹಿಳೆ ಮತ್ತು ಮಾಹಿತಿದಾರರ ಹೇಳಿಕೆಯನ್ನ ಪಡೆದರು. ಭಾರತೀಯ ನ್ಯಾಯ ಸಂಹಿತ BNS ಸೆಕ್ಷನ್ಗಳು 70/1 ಸಾಮೂಹಿಕ ಅತ್ಯಾಚಾರ, 303/2 ಕಳ್ಳತನ ಮತ್ತು 352 ಸಾರ್ವಜನಿಕ ಸ್ಥಳದಲ್ಲಿ ಶಾಂತಿ ಭಂಗವನ್ನ ಪ್ರಚೋದಿಸಲು ಉದ್ದೇಶಪೂರ್ವಕ ಅವಮಾನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲಿ ಚಾಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಯಿತು. ಅಪರಾಧದ ಗಂಭೀರತೆಯನ್ನ ಪರಿಗಣಿಸಿ ವಿಶೇಷ ತನಿಖಾ ತಂಡ ರಚಿಸಲಾಯಿತು. ಘಟನೆ ನಡೆದ 6 ಗಂಟೆಗಳಲ್ಲಿ 3 ಆರೋಪಿಗಳನ್ನ ಬಂಧಿಸಲಾಯಿತು. ಬಂಧಿತ ಆರೋಪಿಗಳನ್ನ ವಿಕಾಸ್ ಕೋಪಿ, ನಿತೀಶ್ ಕುಮಾರ್ ಮತ್ತು ಶೈಲೇಶ್ ಕುಮಾರ್ ಎಂದು ಪೊಲೀಸರು ಗುರುತಿಸಿದ್ದಾರೆ. ಇವರೆಲ್ಲರೂ ಚಾಂಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಕ್ಷ್ಮೀ ಬಿಕಾ ಗ್ರಾಮದ ನಿವಾಸಿಗಳು. ಸಂತ್ರಸ್ತಿಯ ಮೊಬೈಲ್ ಫೋನ್ ಅನ್ನು ಸಹ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ವಿಕಾಸ್ ಮತ್ತು ನಿತಿನ್ ವಿರುದ್ಧ ಕ್ರಿಮಿನಲ್ ಹಿನ್ನೆಲೆಗಳು ಕೂಡ ಇವೆ. ಈ ಹಿಂದೆ ಚಾಂಡಿ ಪೊಲೀಸ್ ಠಾಣೆಯಲ್ಲಿ ಕೊಲೆ, ಅಕ್ರಮ ಬಂದೂಕುಗಳನ್ನ
ಹೊಂದಿರುವುದಾಗಿ, ಇತರ ಅಪರಾಧಗಳಿಗೆ ಸಂಬಂಧಿಸಿದ ವಿವಿಧ ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿದ್ವು. ಈ ಪ್ರಕರಣದಲ್ಲಿ ಸಂತ್ರಸ್ತೆ ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಭಾರತೀಯ ದಂಡ ಸಂಹಿತೆಯ ಸಂಬಂಧಿತ ಕಲಂಗಳು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಯಿತು. ಈ ಘಟನೆ ಮತ್ತೊಮ್ಮೆ ಒಂದು ಕಹಿ ಸತ್ಯವನ್ನ ನೆನಪಿಸುತ್ತೆ. ದೇಶದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳನ್ನ ತಡೆಯಲು ಕಾನೂನುಗಳು ಕಠಿಣವಾಗುತ್ತಿದ್ದರೂ ಕೆಲವು ದುಷ್ಕರ್ಮಿಗಳು ಯಾವುದೇ ಭಯವಿಲ್ಲದೆ ಇಂತಹ ಕೃತ್ಯಗಳನ್ನ ಎಸಗುತ್ತಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಕೇವಲ ಬಂಧನ ಸಾಕಾಗುವುದಿಲ್ಲ. ತ್ವರಿತ ತನಿಖೆ, ಶೀಘ್ರ ನ್ಯಾಯ ಮತ್ತು ಕಠಿಣ ಶಿಕ್ಷೆ ನೀಡಿದಾಗ ಮಾತ್ರ ಇಂತಹ ಕೃತ್ಯಗಳಿಗೆ ತಡೆ ಬೀಳಬಹುದು ಎನ್ನುವುದು ಕಾನೂನು ತಜ್ಞರ ಅಭಿಪ್ರಾಯ. ಇಂತಹ ಘಟನೆಗಳು ಕೇವಲ ಒಂದು ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ಬೆಚ್ಚಿ ಬೀಳಿಸುತ್ತವೆ. ಮಹಿಳೆಯರು ಸುರಕ್ಷಿತವಾಗಿ ಬದುಕುವ ವಾತಾವರಣ ನಿರ್ಮಾಣವಾಗುವುದು ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಸಮಾಜ ಎಲ್ಲರ ಜವಾಬ್ದಾರಿಯಾಗಿದೆ. ಈ ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಬೇಕಿದೆ. ಆದ್ದರಿಂದ ಅಂತಿಮ ತೀರ್ಪು ಬರುವವರೆಗೆ ಆರೋಪಿಗಳೆಂದೇ ಪರಿಗಣಿಸಬೇಕು. ಒಬ್ಬ ಮಹಿಳೆಯ ಘನತೆಯನ್ನ ಕಸಿದುಕೊಳ್ಳುವ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಸಮಾಜವೇ ಎಚ್ಚೆತ್ತುಕೊಳ್ಳಬೇಕು. ಸಂತ್ರಸ್ತಿಗೆ ನ್ಯಾಯ ದೊರಕಬೇಕು. ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಪ್ರತಿಯೊಬ್ಬ ನಾಗರಿಕನ ಆಶಯ.